ಹೊಲ್ದಾಗ ಊಟ ಎಷ್ಟು ರುಚಿ ಹತ್ತೈತಿ ನೋಡ ಅನ್ಸಯ್ಯ. ಅದ್ ನೋಡ ಪರಕ್ಕ, ಎಂತ ರುಚಿ ಹತ್ತೈತಿ. ಮನ್ಯಾಗ 2 ರೊಟ್ಟಿ ತಿನ್ಬೇಕಂದ್ರ ಒದ್ದಾಡ್ತೀವಿ, ಇಲ್ಲಿ 4 ರೊಟ್ಟಿ ಹೊಕ್ಕ ನೋಡ ಆರಾಮ್ಸೆ ಹೊಲ್ದಾಗ. ಹೌದು ನೋಡು ಪರಂದು ಅಕ್ಕ, ರೊಟ್ಟಿ ಎಂತ ಚಲೋ ಹತ್ತಾಕತೈತಿ. ನಮ್ದು ಮನಿ ಒಳಗ ನಾನು ರೊಟ್ಟಿನ ಮಾಡಲ್ಲ. ನೀನು ಯಾವಾಗ ಎದ್ದ ಮಾಡಿ ಪರಂದು ಅಕ್ಕ ಇಷ್ಟೊಂದು ಬುಟ್ಟಿ ತುಂಬಾ ರೊಟ್ಟಿ? ಲೇಕಾತನ ನಿಮ್ಮಂಗ ಏನ ದಿನ 8 ಗಂಟೆ ಕೇಳ್ದನಂತ ಮಾಡಿ ಏನ 4 ಗಂಟೆ ಕೇಳ್ಬೇಕು? ಇಲ್ಲ ಅಂದ್ರ ನಮ್ಮ ಅತ್ತಿ ಮಾವ ನನ್ನ ನಿಂದ್ರು ಬಿಟ್ಟಾರ ಮನ್ಯಾಗ ಎಲ್ಲಾರ. 4ಕ್ಕೆ ಎದ್ದ ಒಂದ್ ಪಡಿ ಹಿಟ್ಟಿನ ರೊಟ್ಟಿ ಬೆಳಿಬೇಕ. ಆಳುಗಳಿಗೆ ಮನ್ಯಾಗ ತಿನ್ನಾಕ ಮಕ್ಕಳು ಮರಿ ಎಲ್ಲಾರಿಗೆ ಅಂದ್ರ ಒಂದ್ ಪಡಿ ಹಿಟ್ಟಿನ ರೊಟ್ಟಿ ಬಡದ ಆಮ್ಯಾಗ ಮನ್ಯಾನ ಹಾರೆ ಮುಗಿಸ್ಕೊಂಡು ರೆಡಿಯಾಗಿ ಊಟ ಕಟ್ಕೊಂಡು ಇಲ್ಲಿ ಹೊಲಕ್ಕೆ ಬರ್ಬೇಕು ನೋಡ್ನ. ಹೌದು ಪರಂದಕ್ಕ, 4ಕ್ಕೆ ಹೇಳ್ತೀರಾ ನೀವು? ಅಯ್ಯೋ ಅಲ್ಲ. ಆದ್ರೂ ಏನ ಪಲ್ಯ ಮಸ್ತ್ ಆಗೈತಿ ನೋಡ ಪರಕ, ಪುಂಡಿ ಪಲ್ಯ ಮಸ್ತ್ ಆಗೈತಿ. ಖಾರ ಎಣ್ಣಿ ಮಸ್ತ್ ಹೊತ್ತಾಗತೈತಿ ನೋಡ್ರಿ, ರೊಟ್ಟಿ ಭಾಳ ರುಚಿ ಹತ್ತಾಗತೈತಿ. ಹೌದಾ ಅನ್ಸಯ್ಯ, ಚಲೋ ಆಗೈತೆ ಪಲ್ಯ. ಇಷ್ಟು ಕಮ್ಮನ್ ಪಲ್ಯಕ್ಕ ನಮ್ಮ ಮನ್ಯಾಗ ಹೆಸರು ಇಡ್ತಾರ ನೋಡುವ. ಹಂಗಾರ ಇನ್ನೂ ಹೆಂಗ್ ಮಾಡ್ಬೇಕು ಹೇಳ ನಾನು. ಪರಂದಕ್ಕ ನಿಮ್ ನಾದ್ನಿ ಕಂಪ್ನಿಗೆ ಕೆಲಸಕ್ಕೆ ಹೊಂಟಿದ್ದಾಳೆ. ಹ್ಞೂ ನೋಡ ಕಾತುನ ಹೊಂಟಾಳ. 8-10 ದಿನ ಆತನ ಹೊಂಟ. ಮತ್ತಾಕಿ ಆಕಿ ಇರಮ್ಮದಾಳಲ್ಲ, ಆಕಿನೂ ಹೊಂಟಾಳ. ಆಕಿ ಜೊತೆ ಇಬ್ರು ಕೂಡಿ ಗೆಳತ್ಯಾರ ಜೋಡಾಗಿ ಹೊಂಟಾರ ಕಂಪ್ನಿಗೆ. ಅಪ್ಪ ಹೋಗ್ಲಿ ಬಿಡಿ. ನೀಲಂದು ಅಕ್ಕ ಬಾಳ ಶಾಣಿ ಇಲ್ಲ. ಆಕಿ ಬಾಳ ಮುದ್ದಿ ಇದ್ದಾಳ. ಆಕಿ ಏನಲ್ಲೇ ಮುದ್ದಿ ಅಂದ್ರ ಯಾ ಮುದ್ದಿ? ಅಲ್ಲ ಅನ್ಸಯ್ಯ, ಮುದ್ದಿ ಅಲ್ಲದ. ಆಕಿಗೆ ಅನ್ನಕ್ ಬರವಲ್ದು, ಮುದ್ದದಾಳಕ್ಕಿ ಅನ್ನಕ್ ಹೋಗಿ ಮುದ್ದಿ ಅದಾಳ ಅನ್ನತಾಳಕ್ಕಿ. ಹ್ಞೂ ಅದೇ ಮತ್ತೆ. ನೀನು ನಿನ್ನ ಕನ್ನಡನು ದೇವ್ರ ಬಲ್ಲ. ಯಾವಾಗ ಕನ್ನಡ ಮಾತಾಡಕ್ ಕಲಿತಿಲಿ ಹಳ್ಳ್ಯಾಗ ಇದ್ಕೊಂಡ? ಇನ್ನೂ ಚಂದ ಕನ್ನಡ ಮಾತಾಡಕ್ ಬರವಲ್ದಲ್ಲೇ ನಿನಗ ಕಾತೂನ? ಯಾವಾಗ ಕಲಿತೀವೋ ಏನೋ. ಹೋಗ್ಲಿ ಬಡ ಊಟ ಮಾಡ್ರಿ, ನಮ್ಮ ಮಾವು ಬರು ಹೊತ್ತಾತು. ಮತ್ ಇನ್ನೂ ಇಲ್ಲೇ ಕುಂತಾರ ನೋಡಂತಾರು. ಉಂಡ ಅದಟ್ ಕಸ ಆರಿಸ್ಕೊಳ್ಳಂತ. ಅಲ್ಲ ಪಾರಕ, ನಿಮ್ಮ ಹೊಲ್ದಾಗ 20 ಮಂದಿ ದುಡಿತಾರು, ಅಂತದ್ ಕುಂತ್ಕೊಂಡ ನಿಮ್ ನಾದ್ನಿ ದಿನಕ್ಕೆ 15 ರೂಪಾಯಿದಂಗ ಕಂಪ್ನಿಗೆ ಹೊಂಟಾಳಲ್ಲ. ಹುಚ್ಚದಾಳ ಶಾಣೆ ಅದಾಳ? ಮಂದಿ ಅಂದಂಗ ಕರೆ ಬಿಡಾಕಿ ಹುಚ್ಚಿನ. ಹೋಗ್ಲಿ ಬಿಡ, ಇನ್ನೊಬ್ರ ಕೈಯಾಗ ಹೋಗಿ ದುಡಿದ್ರ ಗೊತ್ತಾಕೈತಿ. ಶಾಣೆತನ ಅನ್ನೋದು ಒಂದೀಟಾರ ಬೇಕ ಬೇಡ? ಮುದಿಕೆ ಹಾಕ್ ಬಂದ್ಲು ಮಕ್ಕಳು, ಇಂದಲ್ಲ ನಾಳೆ ವಯಸ್ಸಕ್ ಬಂದು ಈಗಾರ ಶಾಣೆ ಕಾಯ್ಬೇಕು. ಗಂಡಗ ಒಂದಿಟ್ಟು ತಿಳಿಸ ಬಾಡೆ ಬುದ್ಧಿ ಹೇಳೋದು ಗೊತ್ತಿಲ್ಲ, ಹಂಗ ಹೆದರಿ ಸಾಯ್ತಾಳ ನೋಡವ. ನನಗೇನ ನಮ್ಮ ನಾದ್ನಿ ಕೆಟ್ಟಂತ ಹೇಳಾಕತ್ತಿಲ್ಲ ನಾನು. ನಮ್ಮ ನಾದ್ನಿ ಚಲೋನ ಅದಾಳ. ಆದ್ರ ಆಕಿ ಕಾತೂನ್ ಅಂದ್ಲಲ್ಲ ಮುದ್ದದಾಳ ಅಂತಂದ, ಅದೇ ತೀರ ಮುದ್ದತನ ತೋರಿಸಬಾರ್ದು. ಅದನ್ನ ಆಕಿ ಗಂಡ ಉಪಯೋಗ ಮಾಡ್ಕೊಳಕತ್ತಾನ. ಅದಕ್ಕ ಆಕಿ ಮ್ಯಾಗ ನಮಗ್ ಸಿಟ್ಟು ಬರಾಕತೈತಿ. ನಾವು ಕೈ ಬಿಟ್ಟಿವಂದ್ರ ತಾನ ಶಾಣೆಗೆ ಕಾಳಾಕಿ. ಏ ಪರಕ ದೋ ಅಲ್ಲಿ ನೋಡಿ ಮಾವು ಬರಾಕತ್ತಾನ. ಉಂಡೇಡ್ರಿ ಬಡ ಮತ್ತೇನಾರ ಅಂದಾನು. ನನ್ನ ಮಗಳ ಆಡ್ಕೊಳಕತ್ತೀರೇನ ಅಂದಿಂದಾನೇವ ಎದಕ್ಬೇಕು? ಊಟ ಮಾಡತ್ತೀರೇನ್ವಾ? ಬಡ ಊಟ ಮಾಡಿ ಅದೊಂದು ಮ್ಯಾಗಿ ಮುಗಿಸ್ಬಿಡ್ರಿ. ಇವತ್ತು ಬಾರವ ನೀಟ ಮನಿಗೆ ಕಾಯಿಪಲ್ಲೆ ಹಾಕೋ, ಈಡೆಗೆ ಹಾಕೊಂಡು ನಿಮ್ಮ ನಾದಿ ಕೊಡಾಕ್ಬೇಕು. ಹ್ಞೂನ್ರಿ ಮಾವರ, ಊಟ ಮಾಡಿ ಅಟಕ ಈ ಮುಂಬು ಮುಟ್ಟಿಸ ನಾ ಅಟ್ ಹರ್ಕೋತೇನ್ರಿ. ಕಾಯಿಪಲ್ಲೆ ಹರ್ಕೋತೇನಿ, ಇವ್ರ ಅರಸ ಅಲ್ರ ಕಸ. ಅವಸರ ಮಾಡ್ರಿ, ಇದ್ರಾಗ 8 ದಿನ ಕುಂದ್ರಬೇಡ್ರಿ. ಬಟ್ ಬಡ ಅವಸರ ಮಾಡಿ ನೋಡ್ರಿ. ಬಾ ಹ್ಞೂನ್ರಿ ಕಾಕರ, ಮಾಡ್ತಿ ತಗೋರಿ ನೀವು. ಇವತ್ತ ನಾಳೆ 2 ದಿನದಾಗ ಮುಗಿಸ್ಕೊಟ್ರಾತಿಲ್ರಿ ಕಾಕರ, ನೀವು ಚಿಂತೆ ಮಾಡಬೇಡ್ರಿ. ಆಯ್ತು ತಗೋರಿ ಹಂಗಾರ, ನಾನು ಆಚೆ ಕಡೆ ಹೊಲಕ್ಕೆ ಹೋಗಿ ಬರ್ತೇನೆ ಹಂಗಾರ. ಅಲ್ಲ ನೀಲವಕ್ಕ, ನೀಯರ ಕರ್ಕೊಂಡು ಹೋಗೋದು ಹೋಗ್ಬಿಟ್ಟು ನನ್ನ ಕರ್ಕೋತಾರ ಬಾ ಅಂತ ನನಗರ ಹೆದರಿಕೆ ಬಂದಿತ್ತು ನೋಡುವ. ಅವ್ರು ಸೌಕಾರ ಕರ್ಕೋತಾರೋ ಇಲ್ಲೋ, ಮತ್ತೆ ಎಲ್ಲಿ ಒಬ್ಬಾಕೆ ಹೊಳ್ಳಿ ಬರೋದಾಕೈತೇವ ನಾನು ಅಂತ ಮಾಡಿದ್ನ್ಯಾನ. ಪುಣ್ಯಕ್ಕೆ ಕರ್ಕೊಂಡ್ರ. ಕೆಲಸನೂ ಭಾಳ ಇಲ್ಲ ಬಿಡ, 50-60 ಮಂದಿ ಅಕ್ಕಾರು. ಅದ್ರಾಗ ಆರಾಮ್ ಕುಂತು ಮಾಡೋದು. ಚಲೋ ಆತ್ ಬಿಡವಾ, ಪುಣ್ಯ ಹತ್ಲಿ ನಿಂಗೆ. ಇಲ್ಲ ನನಗೆ ಗೊತ್ತಿತ್ತ ಈರಮ್ಮ, ಅವರು ಸೌಕಾರು ಮೊನ್ನೆ ಅಂದ್ರ ಯಾರ ಕೆಲ್ಸಕ್ಕೆ ಬರೋರಿದ್ರ ಕರ್ಕೊಂಡು ಬರ್ರಿ ನಿಮ್ಮ ಕಡೆ ಅಂತಂದ್ರೆ ಅದಕ್ಕೆ ಕರ್ಕೊಂಡು ಹೋದ್ನಿ. ಪುಣ್ಯ ಎದಕ್ಕೆ? ನನಗೆ ಇನ್ನೊಬ್ರು ಹಚ್ಕೊಟ್ರು, ನಾನು ನಿನಗೆ ಹಚ್ಕೊಟ್ನಿ. ಅದು ಪುಣ್ಯ ಎದಕ್ಕೆವ? ಒಬ್ರಿಗೊಬ್ರು ಆಗೋದಲ್ಲ. ಅದ್ರಾಗ ಬೇರೆ ನೀವು ಹೊರಗಿನಾಕೆ ನನ್ನ ಕಾಸ ಗೆಳಿತಲ್ಲ ನಿನಗಿಲ್ಲಂತೇನೆ ನಾನು. ಬಾ ಇಲ್ಲೋಕ, ಮನೇನ ಕೆಲಸ ಮುಂಜಾನೆ ಮಾಡಿ ಬಂದಿದ್ದೇನ, ಇನ್ಮ್ಯಾಗ ಹೋಗಿ ಮಾಡ್ಬೇಕು ಎಲ್ಲ? ಇಲ್ಲವಾ, ಮುಂಜಾನೆ ಎದ್ದಿರ್ತೇನೆ ಬಿಡ 5 ಗಂಟೆಗೆ. ಆದ್ರೂ ಕೂಳು ಕುಚ್ಕೊಂಡು ಬರುದ ವಜ್ಜಾಕೈತಿ. ಮಕ್ಕಳಿಗೆ ಮರಿಗೆ ಬಿಸಿ ಅವಕ್ಕೆ ಚಹಾ ಕುಡಿಸಿ ಬರ್ಬೇಕಂದ್ರೆ 7 ಗಂಟೆ 7:30 ಆಕೈತಿ. ಇನ್ನು ಮ್ಯಾಗ ಹೋಗಿ ಬಾಂಡೆ ತಿಕ್ಕೊಂಡು ಅರ್ಬಿ ಹೋಗೋದು ಹಾಕ್ಕೊಂಡು ಸಂಜೆ ಅಡುಗೆ ಮಾಡ್ತೇನೆ. ಹೊಕ್ಕೆ ನಾನು
ನಿಮ್ಮ ಮನೆಯಾರ ಬಂತು ನಡಿತೇನವ ನಾ ಹಂಗಾರಿನ್. ಆಯ್ತು ತಗೋ ನೀಲವಕ್ಕ, ನಡಿ. ನಾನು ಅಟ್ ಮನ್ಯಾಗ ಏನಾರ ಅಟ್ ಮಾಡಿ ಬರ್ತೇನೆ. ನಾನು ಹಿಂದಗಡೆ ಬೇಕಾರ್ ನಿಮ್ಮ ಮನೆ ಅಂತೆ ಕಟ್ ಮಾತಾಡ್ಕೊಂಡು ಕುದ್ರೋನಂತ ಇಬ್ರು. ಟೈಮ್ ಪಾಸ್ ಆಕೈತಿ. ಸುಂದ್ರಿ, ಮಲ್ಲು, ಏನ್ ಮಾಡಕತ್ತೀರಿ? ನಾ ಅವ ಬಂದ್ಲ. ಏನ್ ಮಾಡಕತ್ತೀರಿ ಅವ್ವ? ನನ್ನ ಬಂಗಾರ ನೋಡ್ರೆ ಊಟ ಮಾಡಿದ್ರಿಲ್ಲ ಮಧ್ಯಾಹ್ನ? ಅವ ಮಾಡಿದೀವಿ. ತಂಗಿಗೂ ಹಾಕಿ ಕೊಟ್ಟಿದ್ನಿ. ಅಣ್ಣ, ನಾನು, ತಂಗಿ 3 ಮಂದಿ ಕೂಡ ಊಟ ಮಾಡಿದ್ವಿ. ಅಪ್ಪನೂ ಬಂದಿದ್ದ. ಅಪ್ಪಗ ಊಟ ಮಾಡ ಅಂತ ಹೇಳಿದ್ವಿ. ಅವಲ್ಲ ನಾನು ಉಂಡೇನ್ ತಗೋಣ ಅಂತೇಳಿ ಮಕ್ಕೊಂಡಿತ್ತ ಅಪ್ಪ ಇಷ್ಟತನ. ಈಗ ಎದ್ದ ಅಕ್ಷಿ ಕಡೆ ಹೋಗ್ತೇನಂತ ಹೋದ. ಹೌದೇನೇಪ್ಪ? ಬೇಷ ಆತ್ ಬಿಡು. ಊಟ ಮಾಡಿ ಬಾಂಡೆ ಎಲ್ಲ ಒಂದು ಬುಟ್ಟಾಗ ತುಂಬಿಟ್ರಿಲ್ಲ ಅವಾಗತ್ತಿಂದ. ನಾ ಹೇಳಿದ್ನೆಲ್ಲ ಹಂಗ ಮಾಡಿರಿಲ್ಲ. ಈಗ ಅವನ್ನ ತಿಕ್ಕೆ ಹಂಗಾರ ಒಂದು ಕಪ್ ಚಾ ಮಾಡ್ತೇನೆ. ಎಲ್ಲಾರು ಕುಡಿ ಚಾ. ಬಿಸ್ಕಿಟಿಗೆ ರೊಕ್ಕ ಕೊಡ್ತೇನೆ. ಬಿಸ್ಕಿಟ್ ತೊಗೊಂಡು ಬರ್ರಿ. ಬಿಸ್ಕಿಟ್ ಚಾ ತಿನ್ನೋಂತ್ರಿ ಅಂತ. ಆಮೇಲೆ ಹೋಗಿ ಅನ್ನೋ ನಿಮ್ಮ ಅಣ್ಣ ಬೆಟ್ಟ ಆದ್ರೆ ಕರ್ಕೊಂಡು ಬಾ. ಅವ್ನ ಅಂಗಡಿಗೆ ಹೋಗಿ ಬಿಸ್ಕಿಟ್ ತರ್ಬೇಕಾರ. ಬಾಂಡೆ ಎಲ್ಲ ನಾನು ತಂಗಿ ಕೂಡ ತಿಕ್ಕೆ ತೊಳೆದಿಟ್ಟೇವಿ. ಬಾಂಡೆ ಏನು ತೊಳಿವಿಲ್ಲ, ಅರ್ವಿನ ಒಗ್ದಿಲ್ಲವ ನಾವು. ನಮಗೆ ಗೊತ್ತಾಗೋದಿಲ್ಲ, ಸ್ವಚ್ಛ ಆಗೋದಿಲ್ಲ ಅಂತ ನಾವು ಅರ್ಬಿ ಒಗ್ದಿಲ್ಲ. ಬಾಂಡೆ ತಿಕ್ಕೇವವ ನಾವು. ನನ್ನ ಬಂಗಾರ ಕೊಡ್ರಿ, ಯಾಕೆ ತೊಳೆದ್ರೆ ಏಪ್ಪ? ಬಂದು ತೊಳಿತಿದ್ನಲ್ಲ ಅವೇ ಸಿದ್ದು. ಅಲ್ಲವ, ನೀನು ಕೆಲಸ ಮಾಡಿ ಬರ್ತೀನಿ, ನಿಂಗೂ ಬ್ಯಾಸರಾಗಿರ್ತೈತಿ. ನಾವು ಸಾಲಿಂದ ಬಂದ ಮನ್ಯಾಗ ಖಾಲಿನೇ ಇದ್ದೀವಿ, ತೊಳ್ದೀವವ್ವ. ಅವ್ವ ಅವ್ವ, ಅಮ್ಮಾರ ಮನ್ಯಾಗ ಗ್ಯಾಸ್ ಐತಲ್ಲ, ಅಂತ ಗ್ಯಾಸ್ ಒಂದು ತಗೋ. ನೀ ಬರ್ಗೊಡ್ದ ನೀರು ಕಾಸಿ ಚಾ ಮಾಡೇ ಇಟ್ಟಿರ್ತೇವೆ ನಾವು. ಅದಾದ್ರೆ ನಮ್ಗೆ ಬರ್ತೈತೆ ಹಚ್ಚಾಕ. ಇವಲ್ಲಿ ಆದ್ರೆ ಕಟ್ಗಿ ಉರಿ ಹಚ್ಚಾಕ ಬರೋದಿಲ್ಲವ. ಊದಾಕ ಹೋಗಿ ಕಣ್ಣು ನೋವಕ್ಕ. ಹೌದಾ ಯಪ್ಪ? ತಗೋ. ಈಗ ಒಂದು 3-4 ತಿಂಗಳು ಹೊಕ್ಕೇನೆ, ರೊಕ್ಕ ಜಮಾ ಮಾಡಿ ತಗೋತೇನೆ. ಆಯ್ಪ ತಗೊಳ್. ಗ್ಯಾಸು ತಗೊಳ್ನು. ನೀವು ಟಿವಿ ಅಂತ ಮನೆ ಅಡ್ಡಾಡ್ತಿರಲ್ಲ, ಟಿವಿನೂ ತಗೊಳ್ನು. ಎಲ್ಲ ತಗೊಳ್ನು. ಆಪ ಇಷ್ಟು ದಿನ ಕೆಲಸ ಇರಾಕಿಲ್ಲಪ್ಪ. ಒಂದಿನ ಹೊತ್ತಿದ್ರೆ ಒಂದಿನ ಹತ್ತಿರಕಿಲ್ಲ. ನಮಗೆ ತರಾಸಿತ್ತ. ಈಗ ಕಾಯಂ ಕೆಲಸ ಐತಿ. ಒಂದಿನಾನು ಸುಟಿ ಸಿಗೋಂಗಿಲ್ಲ. ನಾವಾಗೆ ಸುಟಿ ಮಾಡಿರ ಸುಟಿ, ಇಲ್ಲಾಂದ್ರೆ ಕಾಯಂ ಐತಿ ಕೆಲಸ. ಇನ್ನೇನು ಚಿಂತಿ. ತಿಂಗಳ ಒಂದೊಂದು ತಗೊಳ್ಳ. ನಿಮಗೂ ಏನು ಬೇಕು ಕೊಡಿಸ್ತೇನೆ. ಇನ್ನು ನೀವು ಖುಷಿಲೇ ಇರೋದ ಒಂದು ನನಗೆ. ನಿನ್ನಂಗ ಅಪ್ಪನು ಕೆಲ್ಸಕ್ಕೆ ಹೋದ್ರೆ ಇಬ್ರೂದು ರೊಕ್ಕ ಭಾಳ ಬರ್ತಾವಲ್ಲ, ಅವೇ ನಾವು ಆರಾಮಿರ್ಬೋದು. ಹಂಗೆ ಅನ್ಬಾರ್ದಪ್ಪ. ಅಪ್ಪ ಇಷ್ಟು ದಿನ ಹೊಕ್ಕಿತ್ತಲ್ಲ, ಈಗ ಕೆಲಸ ಐತೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ಮನ್ಯಾಗ ಐತಿ. ಹಂಗೆ ಅನ್ಬಾರ್ದು. ಈಗ ಅಪ್ಪ ಹೊಂಟಿಲ್ಲ, ನಾ ಹೊಂಟೇನಿಲ್ಲ. ಈಗ ನಿಮಗೇನು ಕಡಿಮೆ ಆಗ್ಲಂಗೆ ನಾನು ನೋಡ್ಕೋತೇನೆ. ನೀ ಹಂಗ ಅಂತಿ, ನಮಗೇನು ಗೊತ್ತಾಗೋದಿಲ್ಲೇನ? ನಾವು ಸಣ್ಣಾರಲ್ಲ, ಈಗ ಬರ್ತಾ ದೊಡ್ಡಾರಾಗತ್ತೇವಿ. ಅಪ್ಪ ಮೊದಲ್ನಂಗಿಲ್ಲ, ಬರೇ ಕವಾ ಮಾಡ್ತೈತೆ. ನಮಗರ ಅಳು ಬಂದ್ಬಿಡ್ತೈತೆ ಅಪ್ಪ ಹಂಗೆ ಮಾಡೋದಕ್ಕೆ. ಹಂಗೆ ಅನ್ಬಾರ್ದಪ್ಪ. ನಿಮ್ಮ ಅಪ್ಪ ಅಲ್ಲೇನಾವ? ಅವಂಗೂ ಕೆಲ್ಸದಾಗ 12 ಚಿಂತ್ಯಾಗ ಯಾರ್ದಾರ ಸಿಟ್ಟು ತಗದ ನಮ್ಮ ಮ್ಯಾಗ ಹಾಕ್ತಾನೆ. ಅದಕ್ಕೆ ಸಿಟ್ಟಿಗೆ ಹೇಳ್ಬಾರ್ದಪ್ಪ. ನಮಗೂ ಒಂದಲ್ಲ ಒಂದಿನ ಒಳ್ಳೇದು ಮಾಡ್ತಾನ ಅನ್ನೋ ದೇವರ ನಂಬಿಕೆ ಇಟ್ಕೊಂಡು ಜೀವನ ಮಾಡ್ಬೇಕಪ್ಪ. ನಮಗೂ ಒಳ್ಳೆ ಕಾಲ ಬಂದೇ ಬರ್ತೈತಿ. ಹಂಗೆ ಅನ್ನಕ್ಕೆ ಹೋಗ್ಬಾರ್ದು. ಹೋಗ್ರಿ, ಅಭ್ಯಾಸ ಮಾಡ್ಕೊಂತ ಕುಂದ್ರಿ. ನಾ ಅಡುಗೆ ಮಾಡ್ತೇನೆ. ಆಯ್ತಾ?